ಗುಡ್ ಮಾರ್ನಿಂಗ್. ಇದು 2ನೇ ವ್ಲಾಗ್ ನಂದು. ಸೊ ಅಲ್ಲಿಂದ ನೈಟ್ ಬಂದ್ವಿ, ಒಂದು ಆಲ್ಮೋಸ್ಟ್ 1:30-2 ಗಂಟೆ ಆಗಿತ್ತು ಬಂದು ರೂಮ್ ಸ್ಟೇ ಮಾಡಿ. ಬೆಳಗ್ಗೆ ಎದ್ದು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇವತ್ತಿನ ಔಟ್ಫಿಟ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಎಲ್ಲ. ಇದನ್ನು ರೆಡಿಯಾಗಿ ಆಮೇಲೆ ನಾವಿದ್ದಿದ್ದು ರೂಮ್ ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಇದು ನಾವಿದ್ದಿದ್ದು ರೂಮ್ ಓಕೆ ಅನ್ನಿಸ್ತು, ಬಟ್ ವೇಸ್ಟ್ 2500 ಲಿಟ್ರಲಿ ವೇಸ್ಟ್. ಅದಾಗಿದ ತಕ್ಷಣ ರೆಡಿಯಾಗಿ ಸ್ವಲ್ಪ ಫೋಟೋ ತೊಗೊಂಡು ಅಲ್ಲಿಂದ ಇವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಅಂದರು. ಸೊ ಬ್ರೇಕ್ಫಾಸ್ಟ್ಗೂ ಮುಂಚೆ ನಾವು ಸೌತಡ್ಕ ಗಣಪತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೊರಡಬೇಕಾದ್ರೆ ಅಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ, ಬಿಕಾಸ್ ಅರ್ಲಿ ಮಾರ್ನಿಂಗ್ ಒಂದು 8 o'clock ಹಂಗೆ ಬಿಟ್ಟಿದ್ದರಿಂದ ಸೌತಡ್ಕ ಗಣಪತಿಗೆ ಬಂದ್ವಿ. ಇಲ್ಲಿಂದ ಬಂದು ಟ್ರಾವೆಲಿಂಗ್ ಸ್ವಲ್ಪ ಓಕೆ ಅನ್ನಿಸ್ತು, ಅಷ್ಟೊಂದೇನು ಸ್ಟ್ರೇನ್ ಆಗಿರಲಿಲ್ಲ. ಆಲ್ಮೋಸ್ಟ್ ರೀಚ್ ಆದ್ವಿ ಸೌತಡ್ಕ ಗಣಪತಿ ರೀಚ್ ಆದಾಗ ಅಮ್ಮ ಹರಕೆ ಕಟ್ಕೊಂಡಿದ್ರಂತೆ ಗಂಟೆ ಕೊಡ್ತೀನಿ ಅಂತ. ಸೊ ಅದನ್ನು ನಾನು ಕಟ್ಟಿದೆ. ಅಲ್ಲಿ ಪೂಜೆಗೆ ನಿಂತ್ಕೊಂಡಿದ್ವಿ ಲೈನಲ್ಲಿ, ಸ್ವಲ್ಪನೇ ಲೈನ್ ಇತ್ತು, ಅಷ್ಟೊಂದು ಏನು ರಶ್ ಇರಲಿಲ್ಲ. ಸೊ ಹಣ್ಣುಕಾಯಿ ಪ್ರಸಾದ ಮಾಡಿಸ್ಕೊಂಡು ಅಲ್ಲಿಂದ ದೇವರಿಗೆ ಪೂಜೆ ಮಾಡಿಸಿ ನಾನು ಗಂಟೆ ಕಟ್ತಾ ಇದ್ದೀನಿ, ಎಲ್ಲೂ ಬಿಚ್ಚೋಗಬಾರ್ದು ಅಂತ. ಸೊ ಗಂಟೆ ಕಟ್ಟಿ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಧರ್ಮಸ್ಥಳ ಎಕ್ಸ್ಪೆಕ್ಟೆಡ್ಲಿನೂ ಅಲ್ಲಿ ಒಂದು ತಿಂಡಿಗೆ ಅಂತ ನಿಲ್ಲಿಸಿದ್ರು. ಇವರೆಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಟ್ವಿ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ರಶ್ ಇತ್ತು. 9:30 ಎಕ್ಸಾಕ್ಟಾಗಿ ನಾವು ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತಿದ್ದು. ಮೂವ್ ಆಗ್ತಿತ್ತು, ಬಟ್ ಅನ್ನಪ್ರಸಾದ ಅಂತ ಅಂದ್ಬಿಟ್ಟು 11 o'clock-ಇಂದ 12 o'clock ತನಕ ಹೋಲ್ಡ್ ಮಾಡಿದರು. ಆಮೇಲೆ ಇಲ್ಲಿ ಮಹಾಮಂಗಳಾರತಿ 12 ಗಂಟೆಗೆ ಸ್ಟಾರ್ಟ್ ಆಯಿತು. ಇದು ಸಖತ್ತಾಗಿತ್ತು. ನಾವು ಯಾವತ್ತೂ ನೋಡಿರಲಿಲ್ಲ, ಇದನ್ನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಒಂದು ಏನಂತಾರೆ ಆ ಸೌಂಡು ಎಫೆಕ್ಟು ತುಂಬ ಚೆನ್ನಾಗಿತ್ತು. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಆಲ್ಮೋಸ್ಟ್ ನಾವು ದರ್ಶನ ಮುಗಿಸೋಷ್ಟೊತ್ತಿಗೆ 1:15 ಆಗಿಬಿಟ್ಟಿತ್ತು. ಬಟ್ ಇನ್ನೊಂದೇನು ಗುಡ್ ನ್ಯೂಸ್ ಅಂತ ಅಂದರೆ, ಎಲ್ಲಿ ನಾವು ಊಟಕ್ಕೆ ಅರ್ಧ-ಮುಕ್ಕಾಲು ಗಂಟೆ 1 hour ನಿಲ್ತಿದ್ವಿ, ಇವಾಗ ತೊಂದರೆನೇ ಇಲ್ಲ, ಡೈರೆಕ್ಟ್ ಊಟಕ್ಕೆ ಹೋಗ್ಬೋದು. ಅಲ್ಲಿ ಒಂದು ದಾರಿ ಮಾಡಿದ್ದಾರೆ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಲೆಫ್ಟ್ ಹೋಗ್ತಿದ್ದಂಗೆ ಅಲ್ಲಿ ನಿಮಗೆ ಕಾಣುತ್ತೆ, ಅಲ್ಲಿ ಹೋಗಿಬಿಟ್ಟು ಊಟಕ್ಕೆ ಡೈರೆಕ್ಟಾಗಿ ಹೋಗ್ಬೋದು. ಊಟದ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಟ್ಟಿಂಗ್ ಅಂದರೆ ಚೇರ್ ಮೇಲೆ ಕೂತ್ಕೊಳ್ಳೋ ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಊಟ ಮುಗಿಸ್ಕೊಂಡು ನಮ್ಮ ಊರಿಗೆ ಹೊರಟು ಅಲ್ಲಿಂದ ಇದು ದೈವದ ಮನೆ, ನಮ್ಮದು ಊರಿಂದ ದೈವ ಪಂಜುರ್ಲಿ ಮನೆಗೆ, ಅಂದರೆ ದೈವ ಮತ್ತು ಅಜ್ಜನ ಮನೆ ಇದು. ಇಲ್ಲಿಗೆ ಬಂದು ಪೂಜೆ ಮುಗಿಸ್ತೀವಿ. ಪ್ರತಿ ವರ್ಷ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ನಮ್ಮೂರು ಉದ್ಯಾವರ. ಇಲ್ಲಿಂದ ಬಂದು ಎಲ್ಲ ವಿಡಿಯೋ ತೊಗೊತಾ ಇದ್ದೆ. ಅಲ್ಲಿನೇ ಯಾರೂ ಬಂದಿರಲಿಲ್ಲ, ಅಲ್ಲೇ ಪೂಜೆ ಇತ್ತು ಅಂತ ಅಂದ್ಬಿಟ್ಟು. ಈ ಟೈಮಲ್ಲಿ ಊರಲ್ಲಿ ಎಲ್ಲ ಕಡೆ ಪೂಜೆ ಇರುತ್ತೆ ಗೈಸ್. ಸೊ ಅಲ್ಲಿ ನಮ್ಮ ಅಂಕಲ್ ಒಬ್ಬರು ಇದ್ದರು, ಅವ್ರು ಬರಲಿಕ್ಕೆ ಅಂತ ಕಾಯ್ತಾ ಇದ್ವಿ. ಬಂದಮೇಲೆ ಇದು ನನ್ನ ದೈವದ ಮನೆ. ಪಂಜುರ್ಲಿ ದೈವ ಇರೋದಿಲ್ಲೇ, ಇದು ಸಪ್ರೇಟಾಗಿ ಇದೆ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗೋಲ್ಲ, ಮಾಡಿಬಿಟ್ಟು ಅಲ್ಲಿಂದ ಬಂದ್ವಿ. ಅಲ್ಲಿ ನಿಮಗೆ ಪೂಜೆ ಮಾಡ್ತಾರೆ. ಅಲ್ಲಿ ಹೆಣ್ಮಕ್ಳು ಹೋಗೋಂಗಿಲ್ಲ, ಗಂಡಸರು ಮಾತ್ರ. ಸೊ ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರು ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಇದು 2 ದೈವ, ಪಂಜುರ್ಲಿ ದೈವ ಮತ್ತು ನಮ್ಮ ದೈವ. ಇಲ್ಲಿ ಹೆಣ್ಣು ದೇವಿ ಬಂದುಬಿಟ್ಟು ದುರ್ಗಾ ಪರಮೇಶ್ವರಿ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಸೀದಾ ಅಜ್ಜಿ ಮನೆಗೆ ಹೊರಟ್ವಿ. ಅಮ್ಮನ ಅಜ್ಜಿ ಮನೆಗೆ ಹೊರಟ್ವಿ. ಇಲ್ಲಿ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಈ ಟೈಮಲ್ಲಿ ಸಂಕ್ರಾಂತಿ ಹಬ್ಬ. ಆ ಫಂಕ್ಷನ್ ವೈಬ್ಸೇ ನೀವು ನೋಡ್ಬೋದು, ಫೆಸ್ಟಿವ್ ವೈಬ್ಸ್ ಅಂತ ಏನಂತಾರೆ. ಅಲ್ಲಿಂದ ನಮ್ಮ ಚಿಕ್ಕಪ್ಪ ಸಿಕ್ಕಿದ್ರು. ಅವ್ರ ಊರಿಗೆ ಹೋಗಿ ಅಲ್ಲಿ ನೈಟ್ ಸ್ಟೇ ಆದ್ವಿ. ಅಲ್ಲೇ ಊಟ ಎಲ್ಲ ಆಗಿದ್ದರಿಂದ ಸ್ಟೇ ಆಗಿ ಬಂದ್ವಿ. ಅಲ್ಲಿ ಅಲ್ಲಿ ಊಟ ಮಾಡಿ ಇದ್ರದ್ದು ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ. ಇದು ನಾವಿದ್ದಿದ್ದು ಮನೆ. ಇಲ್ಲಿ ಪ್ರತಿ ವರ್ಷ ನಾವಿಲ್ಲೇ ಇರೋದು. ಈ ಥರ ಇರಲಿಲ್ಲ ಮನೆ ಇಂಟೀರಿಯರೇ ಚೇಂಜ್ ಆಗಿದೆ. ನಾಳೆ ನಿಮಗೆ ಇದ್ರದ್ದು ಅಪ್ಲೋಡ್ ಮಾಡ್ತೀನಿ, ಮನೆ ಮತ್ತು ಊರಿಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.